ಹಾಯ್ ಹಲೋ ವಿದ್ಯಾರ್ಥಿಗಳೇ. ಎಲ್ಲರೂ ಕೂಡ ಗಣಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಈ ವಿಡಿಯೋ ಏನು ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಬೇಕಂತ ಕ್ಲಿಕ್ ಮಾಡ್ಕೊಂಡಿದ್ದೀರಾ. ಆ್ಯಸ್ ಆಫ್ ನಾವು ಬಗ್ಗೆ ಕೂಡ ಮಾತಾಡ್ತೀನಿ. ನಾನು ಫ್ಯೂಚರ್ಲ್ಲೂ ಕೂಡ ಈ ವಿಡಿಯೋ ನೋಡೋರಿಗೆ ಕೂಡ ಹೆಲ್ಪ್ಫುಲ್ ಆಗ್ತದೆ. ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ. ಓಕೆನಾ. ಪ್ರತಿ ಟೈಮು ಕೂಡ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಎವ್ರಿ ಸೆಮ್ ಕೂಡ ಮಾಡ್ತಾ ಇರ್ತೀನಿ. ಬಟ್ ಕೆಲವೊಂದಿಷ್ಟು ಹುಡುಗರಿಗೆ ಅದನ್ನ ಸ್ಕಿಪ್ ಮಾಡಿಬಿಟ್ಟಿರ್ತಾರೆ, ನೋಡಿರಲ್ಲ. ಯಾಕೆ ಅಂತಂದರೆ ಕೆಲವೊಂದಿಷ್ಟು ಹುಡುಗರಿಗೆ ಗ್ರೇಸ್ ಮಾರ್ಕ್ಸು ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ರಿಸಲ್ಟ್ ಟೈಮ್ ಒಳಗೆ ಗ್ರೇಸ್ ಮಾರ್ಕ್ಸ್ನ ಡಿವೈಡ್ ಆಗಿ ಏನು ಮಾಡ್ತಾರೆ ಅಂತಂದರೆ, ನಾನು ಎರಡು ರೀತಿಯಾಗಿ ಕೂಡ ಹೇಳ್ತೀನಿ. ಒಂದು ಆ್ಯನ್ಯುವಲ್ ಸ್ಟೂಡೆಂಟ್ಗೆ, ಇನ್ನೊಂದು ಸೆಮಿಸ್ಟರ್ ಸ್ಟೂಡೆಂಟ್ಗೆ ಅಂತ. ಆ್ಯನ್ಯುವಲ್ ಸ್ಟೂಡೆಂಟ್ ಅಂದರೆ ಔಟ್ ಬ್ಯಾಚ್ ಲಾಸ್ಟ್ ಒಂದೇ ಬ್ಯಾಚ್ ಇದೆ, ಬಟ್ ಅವ್ರದ್ದು ಕೂಡ ಸಪ್ಲಿಮೆಂಟ್ ಇರ್ತವೆ. ಹಂಗಾಗಿ ಒನ್ ಟೈಮ್ ಜಸ್ಟ್ ಆ್ಯನ್ಯುವಲ್ ಬಗ್ಗೆ ಭಾಳ ಡೀಪಾಗಿ ಏನು ಹೇಳಲ್ಲ, ಜಸ್ಟ್ ಒನ್ ಟೈಮ್ ಆಗಿಬಿಡ್ತೀನಿ. ಆಮೇಲೆ ಸೆಮ್ ಬಗ್ಗೆ ಮಾತಾಡ್ತೀನಿ. ಆ್ಯನ್ಯುವಲ್ ಸ್ಟೂಡೆಂಟ್ ನಿಮಗೆ ಗ್ರೇಸ್ ಮಾರ್ಕ್ಸು ಅಪ್ ಟು ಎಷ್ಟು ಬರುತ್ತೆ ಅಂತಂದರೆ 7 ಮಾರ್ಕ್ಸ್ ಬರುತ್ತೆ. ಅಪ್ ಟು 7 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಬರುತ್ತೆ. ಓಕೆ, ಹೆಂಗೆ ಕೊಡ್ತಾರೆ ಅಂದರೆ ಒಂದು ಸಬ್ಜೆಕ್ಟಿಗೆ 7 ಮಾರ್ಕ್ಸ್ ಕೊಡ್ತಾರಾ? ಇಲ್ಲ, ಒಂದು ಸಬ್ಜೆಕ್ಟಿಗೆ ಮ್ಯಾಕ್ಸಿಮಮ್ಮು 5 ಆ್ಯಂಡ್ 2 ಸಬ್ಜೆಕ್ಟಿಗೆ ಮ್ಯಾಕ್ಸಿಮಮ್ 2, ಅಂದರೆ ಟೋಟಲಾಗಿ 7. ಒಂದು ಸಬ್ಜೆಕ್ಟ್ 5, ಒಂದು ಸಬ್ಜೆಕ್ಟಿಗೆ 2. ಕಂಡೀಷನ್ ಯಾವ ರೀತಿ ಅಪ್ಲೈ ಆಗ್ತದೆ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ. ಒಂದು ಸಬ್ಜೆಕ್ಟಿಗೆ 5, 2 ಸಬ್ಜೆಕ್ಟ್ ಏನಾದರೂ ಫೇಲ್ ಆಗೋ ಚಾನ್ಸ್ ಇತ್ತಂದರೆ 5-2 ಕೊಟ್ಟು ಪಾಸ್ ಮಾಡ್ತಾರೆ. ಲೈಕ್ ಹಿಂಗೆ ಕ್ಯಾಲ್ಕುಲೇಷನ್ ಮಾಡೋಣ. ಈಗ 75 ಮಾರ್ಕ್ಸಿಗೆ ಬರೆದಿರ್ತಾರಲ್ವ, 75ಕ್ಕೆ ಬರೆದಿರ್ತೀರಿ. ಒಂದು ಸಬ್ಜೆಕ್ಟ್ ಏನೋ 33 ತೆಗೆದಿದ್ರಿ, +5 ಕೊಡ್ತಾರೆ, 38 ಆಗ್ತದೆ. ಆ್ಯಂಡ್ ಇನ್ನೊಂದು ಸಬ್ಜೆಕ್ಟು ಮಿನಿಮಮ್ ಎಷ್ಟು 36 ತೆಗೆದಿರಲೇಬೇಕು, ಹಂಗಿದ್ರೆ 2 ಕೊಡ್ತಾರೆ. ಕಂಡೀಷನ್ 2 ಇನ್ನೊಂದು ಹೇಳ್ತೀನಿ ನಿಮಗೆ. ಇನ್ನೊಂದು 75 ಮಾರ್ಕ್ಸಿಗೆ ಎಷ್ಟು ತೆಗೆದಿದ್ರಿ ಅಂತಂದರೆ 32 ತೆಗೆದಿದ್ರಿ ಅಂತಂದರೆ ನಿಮಗೆ 5 ಕೊಟ್ಟರು ಸಹಿತ ಪಾಸ್ ಮಾಡ್ಲಿಕ್ಕೆ ಬರಲ್ಲ. ಅವಾಗ ಏನಾಗ್ತದೆ, 1 ಕೊಟ್ಟರು ನಿಮಗೆ ಪಾಸ್ ಮಾಡ್ಲಿಕ್ಕೆ ಬರಲ್ಲ. ಅವಾಗ ಏನು ಮಾಡ್ತಾರೆ ಅವರು, ಇದಕ್ಕೆ ಯಾವುದಕ್ಕೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಡೋಲ್ಲ. ಮತ್ತು 7 ಮಾರ್ಕ್ಸ್ ಅಂದ್ರಲ್ಲ ಬರ್ದಾರೆ, ಇನ್ನೂ 1 ಮಾರ್ಕ್ಸ್ ಕೊಡ್ಬೋದು. ಬಟ್ ಒಂದು ಸಬ್ಜೆಕ್ಟ್ಗೆ ಮ್ಯಾಕ್ಸಿಮಮ್ 5, 6 ಸಬ್ಜೆಕ್ಟ್ ಕೊಡ್ಲಿಕ್ಕೆ ಬರಲ್ಲ, ಅಂದರೆ 6 ಮಾರ್ಕ್ಸ್ ಕೊಡ್ಲಿಕ್ಕೆ ಬರಲ್ಲ. ಹಂಗಾಗಿ ಈ ಥರ ಇರತಕ್ಕಂಥದ್ದು ರಿಸಲ್ಟ್ಗಳು ಫೇಲ್ ಆಗ್ತದೆ. ಓಕೆ, ಇನ್ನೂ ಒಂದು ಕಂಡೀಷನ್, ಇನ್ನೂ ಒಂದು ಹೇಳ್ತೀನಿ ನಾನು. ಈಗ 75 ಮಾರ್ಕ್ಸಿಗೆ 2 ಸಬ್ಜೆಕ್ಟ್ ತೊಗೊತೀನಿ. ಓಕೆ, ಒಂದು ಸಬ್ಜೆಕ್ಟು 37 ತೆಗೆದಿದ್ರಿ, ಆ್ಯಂಡ್ ಇನ್ನೂ ಒಂದು ಸಬ್ಜೆಕ್ಟ್ ಎಷ್ಟು ತೊಗೊಂಡಿದ್ರಿ ಅಂತಂದರೆ 34 ತೊಗೊಂಡಿದ್ರಿ. ಈ ಥರ ಇದ್ದರೆ ಕೊಡ್ತಾರಾ? ಇದಕ್ಕೆ 1 ಮಾರ್ಕ್ಸ್ ಬಂದರೆ ಸಾಕು. ಇದಕ್ಕೆ ಎಷ್ಟು ಬರಬೇಕು? ಇದಕ್ಕೆ 1 ಬರಬೇಕು. ಇದಕ್ಕೆ ಎಷ್ಟು ಬರಬೇಕು? 4 ಬರಬೇಕು. ಕೊಡ್ತಾರಾ? ಖಂಡಿತವಾಗ್ಲೂ ಕೊಡ್ತಾರೆ. ಇನ್ನೊಂದು ಕಂಡೀಷನ್ ಹೇಳ್ತೀನಿ. ಇನ್ನೊಂದು ಕಂಡೀಷನ್ ನೋಡಿರಿ, ಮೂರು ಸಬ್ಜೆಕ್ಟ್ ಇರ್ತಕ್ಕಂಥದ್ದು ನೀವು ಅಂದರೆ 3 ಸಬ್ಜೆಕ್ಟ್ ಇರೋದು ಬರೆದಿರ್ತಾರೆ 75ಕ್ಕೆ. ಒಂದು 37 ಬಂದಿದೆ, ಇನ್ನೊಂದು 37 ಬಂದದ, ಇನ್ನೊಂದು 37 ಬಂದದ. ಈ ರೀತಿಯಿಂದ ಗ್ರೇಸ್ ಮಾರ್ಕ್ಸ್ ಬರ್ತದೆ. ಎಲ್ಲಕ್ಕೂ ಏನಿಲ್ಲ, ಜಸ್ಟ್ ಏನು ಬೇಕಾಗಿದೆ, ಒಂದೊಂದು ಬೇಕಾಗಿದೆ. ಕೊಡ್ತಾರೆ ಗ್ರೇಸ್ ಮಾರ್ಕ್ಸು? ಕೊಡಲ್ಲ. ಯಾಕೆಂದರೆ ಮ್ಯಾಕ್ಸಿಮಮ್ 2 ಸಬ್ಜೆಕ್ಟಿಗೆ ಕೊಡ್ಬೋದು. ಇದಕ್ಕೆ ಏನಾಗಿದೆ, 3 ಸಬ್ಜೆಕ್ಟ್ ಆಗಿದೆ, ಅಂದರೆ 3 ಸಬ್ಜೆಕ್ಟ್ ಫೇಲೇ. ಯಾವುದಾದ್ರೂ ಒಂದು ಸಬ್ಜೆಕ್ಟ್ 38 ಬಂದಿದ್ದರೆ 3 ಸಬ್ಜೆಕ್ಟ್ ಪಾಸ್ ಆಗಿತ್ತು. ನೋಡಿರಿ, ಬ್ಯಾಡ್ ಲಕ್ ಅಂದರೆ ಹೆಂಗೆ ಇರ್ತದೆ. ಇದು ಆ್ಯನ್ಯುವಲ್ ಸ್ಟೂಡೆಂಟಿಗೆ ಆಯಿತು. ಸೆಮಿಸ್ಟರ್ ಸ್ಟೂಡೆಂಟು ಮ್ಯಾಕ್ಸಿಮಮ್ ಸ್ಟೂಡೆಂಟ್ ಇದ್ರೆ ಇಷ್ಟೇ, ಆ್ಯನ್ಯುವಲ್ ಸ್ಟೂಡೆಂಟ್ ಇಷ್ಟೇ ಗ್ರೇಸ್ ಮಾರ್ಕ್ಸ್ ಕೊಡೋದು ಇನ್ಫಾರ್ಮೇಷನ್ ಇಷ್ಟೇ, ಮತ್ತೇನಿಲ್ಲ. ಈಗ ಸೆಮಿಸ್ಟರ್ ಸ್ಟೂಡೆಂಟ್ ಬಗ್ಗೆ ಮಾತಾಡ್ತೀನಿ. ಸ್ಟೂಡೆಂಟ್ ಬಗ್ಗೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಭಾಳ ಇಂಪಾರ್ಟೆಂಟು. ಮ್ಯಾಕ್ಸಿಮಮ್ ಎಷ್ಟು ಕೊಡ್ತಾರೆ ಅಂತಂದರೆ, ಹೋದ ವರ್ಷ 6 ಕೊಟ್ಟಿದ್ರು, ಡಿಕ್ರೀಸ್ ಮಾಡಿ 5 ಕೊಟ್ಟರು ಕೊಡ್ಬೋದು. 6 ಇಟ್ಕೊಳ್ಳೋಣ. 6 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂತ ಅನ್ಕೋರಿ. ನಾನು ಆ್ಯಸ್ ಪ್ರಕಾರ 5 ಕೊಡಬೇಕು. 5 ಕೊಡ್ತಾರೆ ಅಂದ್ಕೊಂಡಿದ್ದೀನಿ. 5 ಅನ್ಕೊಂಡ್ರು ಸಹಿತ 6 ಕೊಡಲ್ಲ ಅಂತಲ್ಲ ನಾನು ಹೇಳ್ತಾಯಿದ್ದೀನಿ. 6 ಕೊಡಲ್ಲ ಅಂತ ಹೇಳ್ತಿಲ್ಲ, 6 ಮಾರ್ಕ್ಸ್ ಹೇಳ್ಕೊಳ್ಳೋಣ. ಯಾಕಂದರೆ ಒನ್ ಟೈಮ್ ನಿಮಗೆ 6 ಮಾರ್ಕ್ಸ್ ಕೊಟ್ಟಿದ್ದಾರೆ. ಬಂದು ಈ ಕಮೆಂಟಲ್ಲಿ ನನಗೆ 6 ಮಾರ್ಕ್ಸ್ ಬರಬೇಕಿತ್ತು, ಬಂದಿಲ್ಲ ಬರ್ತಾರೆ ಅನ್ಬೇಡಿ. 5 ಮಾಡಿರ್ತಾರೆ ಅಂತ ಅರ್ಥ. ಒನ್ ಟೈಮ್ ಮಾಡಿದರೆ ನಾವು ಗ್ರೇಸ್ ಮಾರ್ಕ್ಸ್ ಹೆಂಗೆ ಬರ್ತಾರೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ನಿಮಗೆ ಸೆಮಿಸ್ಟರ್ ಸ್ಟೂಡೆಂಟಿಗೆ ಓನ್ಲಿ ಎಷ್ಟಂದರೆ ಮ್ಯಾಕ್ಸಿಮಮ್ 1 ಸಬ್ಜೆಕ್ಟಿಗೆ ಕೊಡ್ತಾರೆ. ಒಂದು ಸಬ್ಜೆಕ್ಟ್ಗೆ ಮಾತ್ರ. ಆ್ಯನ್ಯುವಲ್ ಸ್ಟೂಡೆಂಟ್ಗೆ 2 ಸಬ್ಜೆಕ್ಟ್ ಕೊಡ್ತಿದ್ರು, ಬಟ್ ಸೆಮಿಸ್ಟರ್ ಸ್ಟೂಡೆಂಟ್ಗೆ ಓನ್ಲಿ 1 ಸಬ್ಜೆಕ್ಟ್. ಅರ್ಥ ಮಾಡಿಸ್ತೀನಿ. ಇಲ್ಲೂ ಕೂಡ ಕಂಡೀಷನ್ಸ್ ಹೇಳ್ತೀನಿ ನಿಮಗೆ. ಈಗ 75 ಮಾರ್ಕ್ಸ್ ಸಿಗುತ್ತೆ ನಿಮಗೆ. 75 ಮಾರ್ಕ್ಸ್ ಬರೆದಿದ್ರಿ, 37 ಬಿದ್ದಿತ್ತು ಅಂತಂದರೆ 1 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಇದು ಒಂದಾಯಿತು. ಇನ್ನೊಂದು ಕಂಡೀಷನ್ ಹೇಳ್ತೀನಿ. ಈಗ 75 ಇದೆ, ಎಷ್ಟಿದೆ 75ಕ್ಕೆ 33 ತೆಗೆದಿದ್ದು ಅಂತಂದರೆ ಅದಕ್ಕೂ 5 ಮಾರ್ಕ್ಸ್ ಕೊಟ್ಟರು ಗ್ರೇಸ್ ಮಾರ್ಕ್ಸ್ ಬರ್ತದೆ. ಆ್ಯಕ್ಚುಲಿ 6 ಮಾರ್ಕ್ಸಾಗಿ ಕೊಡ್ತಾರೆ ಅನ್ಕೋರಿ. 32 ಬಿದ್ದರೂ ಕೂಡ 6 ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ. ಇನ್ ಕೇಸ್ 31 ತೆಗೆದ್ರೆ ಕೊಡಲ್ಲ, ಫೇಲ್ ಬರ್ತದೆ. ಇನ್ನೊಂದು ಕಂಡೀಷನ್ ಹೇಳ್ತಂತಂದಿದೆ. ಯಾವುದು? 75 ಮಾರ್ಕ್ಸಿಗೆ ಏನು ಬರೀತಾರೆ ಅಂದರೆ, 75 ಮಾರ್ಕ್ಸಿಗೆ ಒಂದು 37 ಬಂದದ, ಇನ್ನೂ ಒಂದು ಕೂಡ 37 ಬಂದದ ಅಂತಂದರೆ ಪ್ಲಸ್ ಒಂದೊಂದು ಕೊಡ್ಬೇಕಿತ್ತು, ಬಟ್ ಕೊಡಲ್ಲ. ಯಾಕಂದರೆ ನಿಮಗೆ ಮ್ಯಾಕ್ಸಿಮಮ್ ಒಂದೇ ಸಬ್ಜೆಕ್ಟು. ನೋಡಿರಿ, ಒಂದು ಸಬ್ಜೆಕ್ಟ್ ಏನಾದರೂ 38 ಬಂದಿದ್ದರೆ ಇದು ಕೂಡ ಪಾಸ್ ಆಗ್ತಿತ್ತು. 1 ಮಾರ್ಕ್ಸ್ ಬರಲಾರಕ್ಕೆ 2 ಕೂಡ ಸಬ್ಜೆಕ್ಟ್ ಫೇಲ್ ಆಗ್ತದೆ. ನಿಮ್ಗೆ ಅನ್ಸುತ್ತೆ ಗಿಲ್ಟ್ ಹೆಂಗೆ ಬರ್ತದೆ ಫೇಲ್ ಒಬ್ಬೊಬ್ಬರಿಗೆ ಅಂತಂದರೆ, 75 ಮಾರ್ಕ್ಸ್ ಇದೆ, ಒಬ್ಬನಿಗೆ ಕೇವಲ 32 ತೆಗೆದಿರ್ತಾನೆ, ಅವನಿಗೆ 6 ಮಾರ್ಕ್ಸ್ ಕೊಟ್ಟು ಏನು ಮಾಡ್ತಾರೆ, ಪಾಸ್ ಮಾಡಿರ್ತಾರೆ. ಸೇಮು ಇನ್ನೊಬ್ಬ ಸ್ಟೂಡೆಂಟ್ 75 ಮಾರ್ಕ್ಸಿಂದು 2 ಸಬ್ಜೆಕ್ಟ್ ಅದಲ್ವಾ, ಅವನು 37 ತೆಗೆದಿದ್ದಾನೆ. 2 ಸಬ್ಜೆಕ್ಟು 37 ತೆಗೆದಿದ್ದಾನೆ. ಬಟ್ ಆದರೂ ಸಹಿತ ಇಲ್ಲಿ ಕಂಡೀಷನ್ ಇಲ್ಲೇ ಇದೆ ನೋಡಿ, ತೋರಿಸ್ತೀನಿ ಬೇಕಾದ್ರೆ. ಇದೇ ಒಂದು ಕಂಡೀಷನ್ ಇಲ್ಲೇ ಇದೆ ನೋಡ್ಬೇಕಾದ್ರೆ.
ಅರ್ಥ ಮಾಡ್ಕೊರಿ. ಇದೇನಿದೆ ಅಂತಂದರೆ ಓಕೆ ತೋರಿಸ್ತಾ ಇದ್ದೀನಿ. ಒಂದು ವೈಟ್ ಕಾಣಿಸ್ತಿದೆ ನೋಡಿ. ಒಂದು CH 37 ಇದೆ, ಮೆಂಟಲ್ ಎಬಿಲಿಟಿ ಕೂಡ 37 ಇದೆ. ಸೊ ಇವ್ರಿಗೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕಿತ್ತು, ಬಟ್ ಆದರೆ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಮ್ಯಾಕ್ಸಿಮಮ್ ಒಂದೇ ಸಬ್ಜೆಕ್ಟಿಗೆ ಕೊಡ್ಲಿಕ್ಕೆ ಬರೋದು ನಿಮಗೆ 1 ಮಾರ್ಕ್ಸು ಏನಾದರೂ ತೆಗೆದಿದ್ರೆ ಅವನು, ಅಂದರೆ ಈ ಒಂದು ಸಬ್ಜೆಕ್ಟಲ್ಲಿ ಎಲ್ಲಾದರೂ ಒಂದು 38 ಅನ್ನೋದು ಬಂದಿದ್ದರೆ ಒಂದಲ್ಲಿ ಈ 38 ಬಂದಿದ್ದರೆ ಇದು ಕೂಡ ಪಾಸ್ ಆಗಿತ್ತು. ಬರಲಾರಕ್ಕೆ ನೋಡಿ ಎರಡೂ ಕೂಡ ಫೇಲ್. ಇದೇ ಸಿಚುವೇಶನ್ ಹೆಂಗಿರ್ತದೆ, ಒಂದೇ ಸಬ್ಜೆಕ್ಟಿಗೆ 6 ಮಾರ್ಕ್ಸ್ ಕೊಡ್ತಾರೆ, ಬಟ್ 2 ಸಬ್ಜೆಕ್ಟಿಗೆ 1 ಮಾರ್ಕ್ಸ್ ಕೊಡ್ಲಿಕ್ಕಾಗಲ್ಲ. ರೂಲ್ಸ್ ಇದೆ ಹಿಂಗೆ. ಆ್ಯಂಡ್ ಗ್ರೇಸ್ ಮಾರ್ಕ್ಸ್ ಕೊಡುವಾಗ ಏನು ಯಾವಾಗ ಕೊಡ್ತಾರೆ ಅಂತ ಕೇಳ್ಬೋದು ನೀವು. ಗ್ರೇಸ್ ಮಾರ್ಕ್ಸ್ ಯಾವಾಗ ಕೊಡ್ತಾರೆ, ಯಾರಿಗೆ ಕೊಡ್ತಾರೆ ಅಂತ ಗೊತ್ತಾಯ್ತು. ಈಗ ಎಷ್ಟೆಷ್ಟು ಮಾರ್ಕ್ಸ್ ಕಡಿಮೆ ಬಿದ್ದರೆ ಮಾತ್ರ ಬರುತ್ತೆ. ಯಾವಾಗ ಕೊಡ್ತಾರೆ, ಏನು ಇವ್ಯಾಲ್ಯೂಯೇಷನ್ ಮಾಡೋ ಕೊಡ್ತಾರಾ, ಅಥವಾ ಎಕ್ಸಾಮಲ್ಲಿ ಏನಾದರೂ ಆನ್ಸರ್ ಅಂದರೆ ಕ್ವಶನ್ಸ್ಗಳು ಟಫ್ ಆಗಿ ಬಂದಿದ್ದಕ್ಕೋ ಅಥವಾ ಔಟ್ ಆಫ್ ಸಿಲೆಬಸ್ ಥರ ಏನಾದರೂ ಬಂದಿದ್ದಕ್ಕೆ ಕೊಡ್ತಾರಾ, ಆ ರೀತಿ ಅಲ್ಲ. ಸೊ ಸಮ್ ಸ್ಟೂಡೆಂಟ್ ನಮ್ಮಲ್ಲಿ ಏನಿದೆ ಅಂತಂದರೆ ರಿವ್ಯಾಲ್ಯೂಯೇಷನ್ ಇಲ್ಲ. ಓಕೆ, ರಿವ್ಯಾಲ್ಯೂಯೇಷನ್ ಇಲ್ಲ. ಸಮ್ ಸ್ಟೂಡೆಂಟ್ ಪಾಸ್ ಆಗಲಿ ಅಂತ ಉದ್ದೇಶ ಇಟ್ಕೊಂಡು, ಅದು ಸ್ಟೂಡೆಂಟ್ ಸ್ವಲ್ಪ ಹ್ಯುಮ್ಯಾನಿಟಿ ಬೇಸ್ ಮೇಲೆ ಅಂತ ಏನೋ ಕರಿತೀವಿ, ಆ ರೀತಿ ಏನು ಮಾಡ್ತಾರೆ ಕೊಡ್ತಾರೆ ಹೊರತು ಯಾವುದೇ ರೀತಿ ಔಟ್ ಆಫ್ ಸಿಲೆಬಸ್ಸು ಅದು ಆಳ್ಮೂಳು ಕತೆ ಅಲ್ಲ. ಓಕೆ, ಆ್ಯಂಡ್ ಇದು ಕೊಡೋದು ಯಾರು ಕೂಡ ಮ್ಯಾನಲ್ ಅಂದರೆ ಮನುಷ್ಯರು ಕೊಡಲ್ಲ. ಏನು ಆಟೋಮೆಟಿಕ್ಕಾಗಿ ಏನಾಗ್ತದೆ, ಇಲ್ಲಿ ಇವ್ಯಾಲ್ಯೂಯೇಷನ್ ಆಗಿಬಿಟ್ಟಿರ್ತದೆ, ಯಾರೊಬ್ರು 37 ಕೊಟ್ಟಿರ್ತಾನೆ, ಅಷ್ಟೇ ಬಿಟ್ಬಿಟ್ಟಿರ್ತಾನೆ. ಆಟೋಮೆಟಿಕಲಿ ಕಂಪ್ಯೂಟ್ರಲ್ಲಿ ಏನಾಗ್ತದೆ, ಎಲ್ಲನೂ ಕೂಡ ಪಾಸ್ ಆಗಿದೆ, ಇದೊಂದೇ ಸಬ್ಜೆಕ್ಟ್ ಇದೆ ಅಂತಂದರೆ ಆಟೋಮೆಟಿಕ್ಲಿ ಗ್ರೇಸ್ ಮಾರ್ಕ್ಸ್ ಏನಾಗ್ತದೆ, ಇಲ್ಲಿ 0 ಅಂತ ಏನು ಬಂದಿದೆ ನೋಡಿ, ಇಲ್ಲಿ ಆಟೋಮೆಟಿಕ್ಕಾಗಿ ಇಲ್ಲೇ ಮಾರ್ಕ್ಸ್ ಆ್ಯಡ್ ಆಗಿ ಪಾಸ್ ಅಂತ ಬರ್ತದೆ ನೋಡಿ. ಈ ಒಂದು ಸ್ಟೂಡೆಂಟ್ 37 ತೆಗೆದಕ್ಕೆ ಫೇಲ್ ಅಂತ ಬರ್ತದೆ. ಅರ್ಥ ಮಾಡ್ಕೋಬೇಕು. ಅಂದರೆ ಗ್ರೇಸ್ ಮಾರ್ಕ್ಸು ಎಷ್ಟು ಇಂಪಾರ್ಟೆಂಟ್ ಆಗ್ತದೆ. ಸಮ್ ಸ್ಟೂಡೆಂಟು 6 ಮಾರ್ಕ್ಸು ಕೂಡ ತೊಗೋಬೋದು, ಕೆಲವೊಂದಿಷ್ಟು ಕೇವಲ 1 ಮಾರ್ಕ್ಸ್ ಕೂಡ ತೊಗೊಳಿಕ್ಕಾಗಲ್ಲ. ಇದು ಸೆಮಿಸ್ಟರ್ ಸ್ಟೂಡೆಂಟ್ಗೆ ಕ್ಲಿಯರಾಗಿ ಹೇಳಿದ್ದೀನಿ, ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಕೂಡ ಡೌಟ್ಸ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ಥ್ಯಾಂಕ್ ಯು.